ನಿಮ್ಮ ಜೀವನವನ್ನು ಬದಲಾಯಿಸಲು 52 ಅಭ್ಯಾಸಗಳು. ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಇತ್ತೀಚಿನ ಸಲಹೆಗಳನ್ನು ಪಡೆಯಿರಿ. ನಿಮ್ಮ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನು ಅಳವಡಿಸಿಕೊಳ್ಳಿ ಮತ್ತು 1 ವರ್ಷದೊಳಗೆ ಬದಲಾವಣೆಗಳನ್ನು ಗಮನಿಸಿ. ಅಭ್ಯಾಸ 18. ವಾಯು ಮಾಲಿನ್ಯದಿಂದ ಮೆದುಳನ್ನು ರಕ್ಷಿಸಿಕೊಳ್ಳುವ ವಿಧಾನ. ವಾಯು ಮಾಲಿನ್ಯವು ಕೇವಲ ಶ್ವಾಸಕೋಶ ಅಥವಾ ಹೃದಯದ ಸಮಸ್ಯೆ ಮಾತ್ರವಲ್ಲದೆ ದೀರ್ಘಕಾಲದ ಮಾಲಿನ್ಯದ ಸಂಪರ್ಕದಿಂದ ಮೆದುಳಿಗೂ ಹಾನಿಯಾಗುತ್ತದೆ. ಗಾಳಿಯಲ್ಲಿರುವ ಸಣ್ಣ ಮಾಲಿನ್ಯಕಾರಕಗಳು ಮೆದುಳನ್ನು ಪ್ರವೇಶಿಸಬಹುದು, ಉರಿಯೂತವನ್ನುಂಟು ಮಾಡಬಹುದು ಮತ್ತು ಮೆನಿಂಜಿಯೋಮಾದಂತಹ ಗೆಡ್ಡೆಗಳ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಸ್ವಚ್ಛ ಗಾಳಿ ದೈನಂದಿನ ಆರೋಗ್ಯದ ಅತ್ಯಗತ್ಯ ಭಾಗವಾಗಿದೆ ಎಂದು ಇದು ತಿಳಿಸುತ್ತದೆ. ಹಾಗಾದರೆ ವಾಯು ಮಾಲಿನ್ಯದ ಸಂಪರ್ಕವನ್ನು ಕಡಿಮೆ ಮಾಡುವುದು ಹೇಗೆ ಮತ್ತು ಮೆದುಳನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ನೀವು ಈ ರೀತಿ ಪ್ರಾರಂಭಿಸಬಹುದು. ಹೊರಗೆ ಹೋಗುವ ಮೊದಲು ವಾಯು ಗುಣಮಟ್ಟ ಸೂಚ್ಯಂಕವನ್ನು ಪರಿಶೀಲಿಸಿ. ಗಾಳಿಯ ಗುಣಮಟ್ಟ ಕಳಪೆಯಾಗಿದ್ದರೆ ಹೊರಾಂಗಣ ಚಟುವಟಿಕೆಯನ್ನು ಸೀಮಿತಗೊಳಿಸಲು ಪ್ರಯತ್ನಿಸಿ. ಉತ್ತಮ ಗುಣಮಟ್ಟದ ಮಾಸ್ಕ್ ಬಳಸಿ, ವಿಶೇಷವಾಗಿ ಟ್ರಾಫಿಕ್ ಹೆಚ್ಚಿರುವ ಸಮಯಗಳಲ್ಲಿ ಮತ್ತು ಮಾಲಿನ್ಯದ ವಲಯಗಳಲ್ಲಿ ಸಂಚರಿಸುವಾಗ ಇದು ಅತ್ಯಗತ್ಯ. ಪ್ರಯಾಣದ ಸಮಯದಲ್ಲಿ ಕಿಟಕಿಗಳನ್ನು ಮುಚ್ಚಿಡಿ. ವಾಹನಗಳ ಹೊಗೆಗೆ ಒಡ್ಡಿಕೊಳ್ಳುವುದನ್ನು ಹೀಗೆ ನೀವು ತಪ್ಪಿಸಿಕೊಳ್ಳಬಹುದು. ಮನೆಯಲ್ಲಿ ಏರ್ ಪ್ಯೂರಿಫೈಯರ್ಗಳನ್ನು ಬಳಸಿ, ವಿಶೇಷವಾಗಿ ನೀವು ಜನನಿಬಿಡ ರಸ್ತೆಗಳು ಅಥವಾ ಕೈಗಾರಿಕಾ ಪ್ರದೇಶಗಳ ಬಳಿ ವಾಸಿಸುತ್ತಿದ್ದರೆ ಇದು ಸಹಕಾರಿ. ಕಸ ಸುಡುವುದನ್ನು ಮತ್ತು ವಾಹನಗಳನ್ನು ಸುಮ್ಮನೆ ಸ್ಟಾರ್ಟ್ ಮಾಡಿ ನಿಲ್ಲಿಸುವುದನ್ನು ತಪ್ಪಿಸಿ. ಇವೆರಡು ಹಾನಿಕಾರಕ ಕಣಗಳನ್ನು ಗಾಳಿಗೆ ಸೇರಿಸುತ್ತವೆ. ಸ್ವಚ್ಛವಾದ ಪ್ರಯಾಣದ ಆಯ್ಕೆಗಳನ್ನು ಆರಿಸಿ. ಸಾಧ್ಯವಾದಾಗ ನಡಿಗೆ, ಸೈಕ್ಲಿಂಗ್ ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ. ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವ ಒಳಾಂಗಣ ಸಸ್ಯಗಳನ್ನು ಅಂದರೆ ಇಂಡೋರ್ ಪ್ಲಾಂಟ್ಸ್ಗಳನ್ನು ಬೆಳೆಸಿ. ವಾಯು ಮಾಲಿನ್ಯದ ಸಂಪರ್ಕವನ್ನು ಕಡಿಮೆ ಮಾಡುವುದು ಕೇವಲ ನಿಮ್ಮ ಶ್ವಾಸಕೋಶಕ್ಕಷ್ಟೇ ಅಲ್ಲ, ದೀರ್ಘಕಾಲದಲ್ಲಿ ನಿಮ್ಮ ಮೆದುಳಿನ ಆರೋಗ್ಯವನ್ನು ರಕ್ಷಿಸಲು ಸಹ ಸಹಾಯ ಮಾಡುತ್ತದೆ.